back to Unique Make YouTube channel with Tanuja. Yeah. Unique Make. Okay friends, ಇವತ್ತು ಸಂಜೆ ಅಲ್ವಾ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಗರುಡ ಮಾಡಿ ಬಂದಿದ್ದೀವಿ ಮೈಸೂರಲ್ಲಿ. CBS ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡಿಂದ ಬ್ಯಾಕ್ ಸೈಡಲ್ಲಿ ಬಂದರೆ ನಮಗೆ ಗರುಡ ಮಾಲ್ ಸಿಗುತ್ತೆ. ರೋಡಲ್ಲೇ ಇದೆ ಇದು ಅಂತ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ, ಹೇಗಿದೆ ಏನಿದೆ ಅಂತ ನೋಡೋಣ. ಆ್ಯಂಡ್ ನೀವು ಬನ್ನಿ, ಹೇಗಿದೆ ಏನಿದೆ ಅಂತ ನಿಮಗೂ ತೋರಿಸ್ತೀವಿ. ಎಲ್ಲ ಕಡೆ ನೋಡೋಣ ಅಂದರೆ ಎಷ್ಟೆಷ್ಟು ಕಾಸ್ಟ್ ಇದೆ, ಯಾವ ಥರ ಇದೆ, ಈ ಮಾಲಲ್ಲಿ ಹೆಂಗಿರುತ್ತೆ ಏನು ಅಂತ ಎಲ್ಲ ತೋರಿಸ್ತೀವಿ. ಫಸ್ಟ್ ಇದು ಎಂಟ್ರೆನ್ಸಿಗೆ ಬಂದ ತಕ್ಷಣ ನಮಗೆ ಕಾಣಿಸುತ್ತೆ ವೆಲ್ಕಮ್ ಅಂತ ಹಾಕಿದ್ದಾರೆ. ಫಸ್ಟ್ ನಾವು ಇಲ್ಲೇ ಹೋಗ್ತಾ ಇದ್ದೀವಿ. ಇಲ್ಲಿ ಏನಿದೆ ಫಸ್ಟ್ ಇಲ್ಲಿ ಏನಿರುತ್ತೆ? ಸ್ಪೋರ್ಟ್ಸ್ ಐಟಮ್ಸ್ ಇರ್ತಾವೆ, ಮತ್ತು ಐಟಮ್ಸ್ ಸೈಕ್ಲಿಂಗ್ ಪ್ರಾಡಕ್ಟ್ ಏನದಾವ ಅಂತ ನೋಡೋಣ ಬರ್ರಿ. ಫಸ್ಟ್ ಆ್ಯಕ್ಚುಲಿ ಫಸ್ಟ್ ಟೈಮ್ ಬರ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ಕ್ಯೂರಿಯಾಸಿಟಿ ಇದೆ ನಮಗೆ ಗರುಡ ಮಾಲ್ ಹೇಗಿದೆ ಏನು ಅಂತ. ಯಾಕಂದ್ರೆ ಹೊರಗಡೆ ನೋಡಿ ಸಾಕಾಗಿತ್ತು. ಇವತ್ತು ಫಸ್ಟ್ ಟೈಮ್ ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಬಂದು ಓಕೆ. ಫಸ್ಟ್ ಬಂದರೆ ಸೈಕ್ಲಿಂಗ್. ಓಕೆನಾ, ಸೈಕ್ಲಿಂಗ್ ಐಟಮ್ಸ್ ಇದೆ. ನೆಕ್ಸ್ಟ್ ಬಂದರೆ ಆರ್ಸ್ ರೈಡ್ ಕೂಡ ಇದೆ. ನೆಕ್ಸ್ಟ್ ಈಗ ಆಲ್ಮೋಸ್ಟ್ ನೀವು ನೋಡಿದಂಗೆ ಎಲ್ಲ ಥರದ ಐಟಮ್ಸ್ ಇದೆ. ನಾವು ಸೈಕ್ಲಿಂಗ್ ಹೋಗ್ಬೇಕಾದ್ರೆ ಯಾವ ಥರ ಜಾಕೆಟ್ ವೇರ್ ಎಲ್ಲ ಮಾಡ್ತೀವಿ ಆಲ್ಮೋಸ್ಟ್ ಎಲ್ಲ ಥರದ್ದು ಶೂ ಕಲೆಕ್ಷನ್ಸ್ ಕೂಡ ಇದ್ದಾವೆ. ನೆಕ್ಸ್ಟ್ ಈ ಕಡೆ ಬಂದರೂ ಕೂಡ ಸೇಮ್ ನಾವು ಟ್ರೆಕ್ಕಿಂಗ್ ಹೋಗ್ಬೇಕಾದ್ರೆ ಯಾವ ಥರ ವೇರ್ ಮಾಡ್ತೀವೋ ಅದೆಲ್ಲ ಆಲ್ಮೋಸ್ಟ್ ಎಲ್ಲ. ಆಮೇಲೆ ನೋಡಿದರೆ ಟಾರ್ಗೆಟ್ ಬೋರ್ಡ್ ಕೂಡ ಇದೆ. ಆಲ್ಮೋಸ್ಟ್ ಎಲ್ಲ ಥರ ಇದೆ. ಆಲ್ಮೋಸ್ಟ್ ರೀಸನಬಲ್ ಪ್ರೈಸಲ್ಲಿ ಇದೆ. ಒನ್ ಟೈಮ್ ನೀವು ಕೂಡ ವಿಸಿಟ್ ಮಾಡ್ಬೋದು, ನೋಡ್ಬೋದು ಯಾವ ಥರ ಇದೆ ಅಂತ. ಆಯ್ತು ನೋಡಿದ್ರಾ. ನೆಕ್ಸ್ಟ್ ಕಂಪ್ಲೀಟ್ ಆಮೇಲೆ ಬ್ಯಾಗ್ಸ್ ಕೂಡ ಇದೆ. ನಿಮ್ಮ ಮೇಲೆ ಒಂದು ವಾಟರ್ ಬಾಟಲ್ ಸಿಂಪಲ್ಲಾಗಿ ನಾವು ಏನೇನು ಬೇಕೋ ಆ ಥಿಂಗ್ಸ್ನ ಕ್ಯಾರಿ ಮಾಡ್ಕೊಂಡು ಕೂಡ ಹೋಗ್ಬೋದು. ಪ್ರೈಸಸ್ ಬಂದು 999 ಇದೆ, 1000 rupees. ನೆಕ್ಸ್ಟ್ ಈ ಕಡೆ ಸೈಡಲ್ಲಿ ಫುಲ್ ಹ್ಯಾಟ್. ನೆಕ್ಸ್ಟ್ ಸೇಮ್ ಆಲ್ಮೋಸ್ಟ್ ಎಲ್ಲ ಸೇಮ್ ಏನಿದೆ ಅಂತಂದರೆ ಯಾವುದಾದ್ರೂ ನಾವು ಟ್ರೆಕ್ಕಿಂಗಿಗೆ ಹೋದರೆ ಯಾವ ಥರ ವೇರ್ ಮಾಡ್ಕೊಂಡು ಹೋಗ್ತೀವೋ ಆ ಥರ ಎಲ್ಲ ಕಾಸ್ಟ್ಯೂಮ್ಸ್ ಕೂಡ ಇದೆ. ಒಂದ್ಸತಿ ನೋಡ್ಕೊಂಡು ಬರೋಣ. ಇದೆಲ್ಲ ಜೆಂಟ್ಸಿಗೆ. ನೋಡ್ಬೋದು ಇಲ್ಲಿ ಕ್ಯಾಪ್ಸ್ ಇದಾವೆ, ಮಸ್ತ್ ಆರ್ಮಿ ಕ್ಯಾಪ್ಸ್, ಆರ್ಮಿ ಶರ್ಟ್ಸ್ ಎಲ್ಲ ಇದಾವೆ. ಆರ್ಮಿ ಪ್ಯಾಂಟ್ಸ್ ಇದಾವೆ ಎಲ್ಲ ಜೆಂಟ್ಸಿಗೆ. ಆರ್ಮಿ ಲವರ್ಸ್ ಯಾರಿದ್ದೀರಿ ಇಲ್ಲಿ ಬಂದು ಪರ್ಚೇಸ್ ಮಾಡ್ಬೋದು ನೀವು. ಡೆಕಾಥ್ಲಾನ್ ಒಳಗೆ ಮೈಸೂರೊಳಗಿರೋ ಗರುಡ ಮಾಲ್ ಒಳಗೆ ಐತಿ. ನೆಕ್ಸ್ಟ್ ಬರೀ ಏನೇನು ಪ್ರಾಡಕ್ಟ್ಸ್ ಇದಾವೆ ಏನಿದಾವೆ ನೋಡೋಣ ಅಂತ. ಸೊ ನೋಡ್ಬೋದು ನಿಮಗೆ ಆಲ್ಮೋಸ್ಟ್ ಆಲ್ರೆಡಿ ಪ್ರೈಸಸ್ನ ಕೂಡ ಆಲ್ರೆಡಿ ಅವರು ಮೆನ್ಷನ್ ಮಾಡಿರ್ತಾರೆ. ಯಾವ ಪ್ರೈಸಸ್ ಕೂಡ ಅಂತಂದು ಕೂಡ ಆಲ್ಮೋಸ್ಟ್ ಅವರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ನೋಡಿ ಜಾಕೆಟ್, ಬ್ಲ್ಯಾಕ್ ಜಾಕೆಟ್. ವಾವ್ ನೈಸ್. ಕೂಲಿಂಗ್ ಗ್ಲಾಸಸ್. ವಾವ್ ಫುಲ್ ಕೂಲ್ ಐತಿ. ಬಂದು ಪರ್ಚೇಸ್ ಮಾಡಿ. ಪ್ರೈಸಸ್ ಐ ಥಿಂಕ್ ರೀಸನೇಬಲ್ ಪ್ರೈಸ್ ಇರ್ಬೋದು. Because I don't know, we don't know. 799 is not reasonable price, yeah. Wait. ಸಿ ನೀವು ನೋಡ್ಬೋದು, ಕ್ಯಾರಿ ಮಾಡ್ಬೋದು. ಮೀನ್ಸ್ ಸ್ಪೆಕ್ನೆಲ್ಲ ಕ್ಯಾರಿ ಮಾಡೋಕ್ಕೋಸ್ಕರನೇ ಗಾಗಲ್ಸ್ನ ಇಟ್ಕೊಳ್ಳೋಕ್ಕೆ, ಸೊ ಸೇಫ್ಲಿ ಕ್ಯಾರಿ ಮಾಡೋದಕ್ಕೆ. ಇದು ಕೂಡ ಡೆಕಾಥ್ಲಾನ್ ಪ್ರಾಡಕ್ಟ್. ಚೆನ್ನಾಗಿದೆ ಪ್ರಾಡಕ್ಟ್ಸ್. ಚಲೋ ಐತಿ. ಕ್ಯಾರಿ ಕೂಡ ಮಾಡ್ಬೋದು. ಎಸ್, ನೈಸ್. ಕ್ಯಾನ್ ಸಿ. Sports shoes. Sports shoes 2799, but ಕಂಪೇರಬಲ್ ಕ್ವಾಲಿಟಿ, ಇಟ್ಸ್ ಅ ಬೆಟರ್ ಪ್ರೈಸ್. ಮಸ್ತ್ ಬರ್ತಾವೆ. ಏನಿಲ್ಲ ಅಂದರೂ ಮಿನಿಮಮ್ 3000 ರುಪೀಸಿಗೆ 3 years ಅಂತೂ ಬರ್ತಾವೆ. ಸೊ ಪ್ರಾಡಕ್ಟ್ ಕ್ವಾಲಿಟಿ ಹಂಗೈತಿ. ಯಾವ ಸ್ಪೋರ್ಟ್ ಪ್ರಾಕ್ಟೀಸ್ ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾರೆ ಅಥವಾ ಇಂಟರ್ವ್ಯೂ ಅಂತ ಆ
ಥರ ಯಾವ ಸ್ಪೋರ್ಟು ಪೂರ್ತಿ ಸ್ಪೋರ್ಟ್ಸು ಯಾವ ಸ್ಪೋರ್ಟ್ ಹೇಗೆ ಪ್ರಾಕ್ಟೀಸ್ ಮಾಡ್ತಾರೆ ಎಷ್ಟು ಅವರ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಅದನ್ನು ಗಾಡಿ ಸೊ ಎಲ್ಲ ಕಡೆ ಸಫರೆನ್ಸು ಅಷ್ಟೇ ಒಂದು ಇದೆಲ್ಲ ವೈಲ್ಡ್ ಬಿಡ್ತಾರೆ ಒಂದು ಕ್ಯಾಮ್ರಾ ಮತ್ತು ವೈಲ್ಡ್ ಕಾರ್ಡಲ್ಲಿ ಫೋಟೋಗ್ರಫಿ ಎಡಿಟಿಂಗು ಆ ಥರ ಇದಕ್ಕೆ ಇರೋದು. ಪ್ರೈಸ್ ಆ್ಯಕ್ಚುಲಿ ಡೆಕತ್ಲಾನ್ ಒಳಗೆ ಏನು ಮೇನ್ ಥಿಂಗ್ ಅಂದ್ರೆ ವಾರಂಟಿ ಕೊಡ್ತಾರಂತ 2 years ವಾರಂಟಿ ಇರುತ್ತೆ. ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಪ್ರೈಸ್ ಆಗಿರ್ಬೋದು, ಹೈಯರ್ ಪ್ರೈಸಸ್ ಪ್ರಾಡಕ್ಟ್ಸಿಗೆ ವಾರಂಟಿ ಇರುತ್ತೆ. ಸೊ ಕಮ್ ಆ್ಯಂಡ್ ಪರ್ಚೇಸ್ ಫಾರ್ ಡಿಪೆಂಡೆಂಟ್ ಆನ್ ಯುವರ್ ಪ್ರಾಕ್ಟೀಸಿಂಗ್ ಸ್ಪೋರ್ಟ್ಸ್. ನೀವು ಯಾವ ಟೈಪ್ ಆಫ್ ಸ್ಪೋರ್ಟ್ಸನ್ನು ಪ್ರಾಕ್ಟೀಸ್ ಮಾಡ್ತೀರಿ ಅದ್ರ ರಿಲೇಟೆಡ್ ಪ್ರಾಡಕ್ಟ್ಸನ್ನು ಬಂದು ನೀವು ಪರ್ಚೇಸ್ ಮಾಡ್ಬೋದು. ಇದು ನೋಡ್ಬೋದು ಮಸಾಜರ್ ಕೂಡ ಇದೆ ಇಲ್ಲಿ. ಸೊ ಆಲ್ರೆಡಿ ಇಲ್ಲಿ ಟ್ರೈ ಮಾಡಿರೋದು ಈ ಥರ ಎಲ್ಲ ಶೋ ಮಾಡ್ತಾ ಇದ್ದಾರೆ, ಯಾವ ಥರ ಯೂಸ್ ಮಾಡಬೇಕು ನಾವು ಅನ್ನೋದು, ಯಾವ ಥರ ಚಾರ್ಜ್ ಹಾಕಬೇಕು. ಆಲ್ಮೋಸ್ಟ್ ಅವರು ಆಲ್ರೆಡಿ ಒಂದು ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದಾರೆ. ಶೂಸ್ ಇದಾವೆ ನೋಡ್ಬೋದು. ಇಲ್ಲ ಇಂಟರ್ಮೀಡಿಯೇಟ್ ಪ್ರೈಸ್ ಅಂತ ಹೇಳಿದೆಲ್ಲ ನಾವಾಗ, ಇಂಟರ್ಮೀಡಿಯೇಟ್ ಪ್ರೈಸಸ್ಸಿಗೆ ಆಗಿರ್ಬೋದು, ಹೈಯರ್ ಪ್ರೈಸಸ್ಸಿಗೆ ಆಗಿರ್ಬೋದು ವಾರಂಟಿ ಇರುತ್ತೆ. ಅಂದರೆ 2 years ವಾರಂಟಿ ಕೊಡ್ತಾರಂತೆ. 2 years ವಾರಂಟಿ. ಆಮೇಲೆ ಇಲ್ಲಿ ಬಂದ್ರಿ ಅಂತೇಳಿ ನೀವು ಏನಾದರೂ ಪ್ರಾಡಕ್ಟ್ಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಏನಾದರೂ ಶೂಸ್ ಅಥವಾ ನೀವು ಟ್ರಾವೆಲಿಂಗಿಗೆ ಟ್ರಕ್ಕಿಂಗಿಗೆ ಏನಾದರೂ ನೀವು ಪರ್ಚೇಸ್ ಮಾಡಿದ್ರಿ ಅಂತಂದರೆ ಇಲ್ಲಿ 2 years ವಾರಂಟಿ ಕೊಡ್ತಾರೆ. ಕಂಡೀಷನ್ ಅಪ್ಲೈ ಆಗುತ್ತೆ. ವಾರಂಟಿ ನೀವು ಹೈಯರ್ ಪ್ರೈಸಸ್ ಆಫ್ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದರೆ ವಾರಂಟಿ ಪ್ಲಸ್ ಕಂಡೀಷನ್ ಅಪ್ಲೈ. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕೇಟಿಂಗಿಂದಿರೋಂಥ ಎಲ್ಲ ಐಟಮ್ಸ್ ಕೂಡ ಇದಾವೆ ನೋಡಿ. ಸಿ ಸ್ಕೇಟಿಂಗ್ ಪ್ರಾಡಕ್ಟ್ಸ್ ಪ್ರೈಸಸ್ ಏನಿದಾವಂತ ಕೇಳಿಲ್ಲ, ಬಟ್ ನೀವು ಬಂದು ಪ್ರೈಸಸ್ ಎಲ್ಲ ಶೋ ಮಾಡಿದ್ದಾರೆ. ಡಿಸ್ಕೌಂಟ್ ಇದ್ರೆ ಡಿಸ್ಕೌಂಟು ಕೊಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಕ್ವಾಲಿಟಿ ಅಂತೂ ಚಲೋ ಐತಿ. ಇಲ್ಲಿ ನೋಡ್ಬೋದು ನೀವು ಒಬ್ಬರು ಪರ್ಚೇಸ್ ಮಾಡ್ತಿದ್ದಾರೆ. ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ ಆ್ಯಕ್ಚುಲಿ ಅದು ಹೆಂಗೆ ಯೂಸ್ ಮಾಡಬೇಕು ಏನು ಆ ಕಡೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಹೇಳ್ತಾ ಇದ್ದಾರೆ. ನೋಡ್ಬೋದು ಯಾವ ಥರ ಯೂಸ್ ಮಾಡ್ತಾ ಇದ್ದಾರೆ ಅಂತ. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸ್ಕೇಟಿಂಗಿಂದೆಲ್ಲ ಇದೆ, ಯಾವ ಥರ ಇದೆ ಅಂತ. ಆ್ಯಕ್ಚುಲಿ ನಮಗಂತೂ ಪ್ರಾಕ್ಟೀಸ್ ಇಲ್ಲ ಸ್ಕೇಟಿಂಗ್ ಪ್ರಾಡಕ್ಟ್ಸ್ ಆಗಿರ್ಬೋದು. ಸ್ಕೇಟಿಂಗ್ ಯಾರು ಫುಲ್ ಜೋಶ್ ಒಳಗೆ ಆಟಾಡ್ತೀವಿ ಅವ್ರು ಬಂದು ಆ್ಯಕ್ಚುಲಿ ಯೂಸ್ ಮಾಡ್ಬೋದು. ನೋಡಿ ನಮ್ಮ ಜೊತೆ ನಮ್ಮ ಅಕ್ಕ ಬಂದಿದ್ದಾಳೆ, ಅವಳು ಕೂಡ ಟ್ರಯಲ್ ಮಾಡ್ತಾವಳೆ. ಅವಳಿಗೂ ಬರ್ತಾ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಾದ್ರೆ, ನಮಗೆ ಅದೆಲ್ಲ ಗೊತ್ತಿಲ್ಲ. ವೀಲ್ಸ್ ಇದಾವೆ, ವೀಲ್ಸ್ ನೀವು ಪರ್ಚೇಸ್ ಮಾಡ್ಬೋದು. ಆ್ಯಕ್ಚುಲಿ ಬಂದು ಇದ್ರ ಪ್ರೈಸ್ 599 ರುಪೀಸ್ ಐತಿ. ವೀಲ್ಸ್ ಕ್ವಾಲಿಟಿ ಮಸ್ತ್ ಅದಾವೆ. ಪರ್ಚೇಸ್ ಮಾಡ್ಬೋದು. ಗೇರ್ ಸೈಕಲ್ಸ್ ಆಗಿರ್ಬೋದು, ನಾರ್ಮಲ್ ಸೈಕಲ್ಸ್ ಆಗಿರ್ಬೋದು, ಎಲ್ಲ ಟೈಪ್ ಆಫ್ ಸೈಕಲ್ಸ್ ಇದ್ದಾವೆ. ಆಮೇಲೆ ಲೋ ಪ್ರೈಸಸ್ ಹೈ ಪ್ರೈಸಸ್ ಆಗಿದ್ದಾವೆ, ರೀಸನಬಲ್ ಪ್ರೈಸಸ್ ಸಿಗ್ತಾವೆ.
ಆಲ್ಮೋಸ್ಟ್ ಇದೆಲ್ಲ ಫುಲ್ ಸೆಷನ್ ಆಲ್ಮೋಸ್ಟ್ ಎಲ್ಲ ನಮಗೆ ಸಿಗೋದು ಏನು ಸಿಗುತ್ತೆ ಅಂತಂತಂದರೆ ನಮಗೆ ಸೈಕ್ಲಿಂಗ್ ಮಾಡೋದು ಆಮೇಲೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಏನೇನು ಬೇಕು ಎಲ್ಲ ಥರದ ಪ್ರಾಡಕ್ಟ್ಸ್ ಈ ಸೆಷನಲ್ಲಿ ಎಲ್ಲ ಸಿಗುತ್ತೆ. ಸೊ ಸ್ಪೋರ್ಟ್ಸಿನ ಕೂಡ ಎಲ್ಲ ಥರದ್ದು ಸಿಗುತ್ತೆ, ಬಂದುಬಿಟ್ಟು ಇಲ್ಲಿ ಪರ್ಚೇಸ್. ನಾವು ಫಸ್ಟ್ ಫ್ಲೋರಿಗೆ ಬಂದಿರುವಾಗ ಫಸ್ಟ್ ಫ್ಲೋರ್ ಒಳಗೆ ನಾನು ಅಬ್ಸರ್ವ್ ಮಾಡ್ದಂಗೆ ನೋಡಿದ್ರೆ ಇಲ್ಲಿ ಜಿಮ್ ಇಕ್ವಿಪ್ಮೆಂಟ್ ಸಿಗ್ತಾವ. ಆಮೇಲೆ ಜಿಮ್ ವೇರಿಂಗ್ಸ್ ಗರ್ಲ್ಸಿಗೆ ಮತ್ತು ಬಾಯ್ಸಿಗೆ ಇರ್ಬೋದು ಅವು ಸಿಗ್ತಾವ. ನೆಕ್ಸ್ಟ್ ಮ್ಯಾಟ್ ಯೋಗ ಮ್ಯಾಟ್ ಸಿಗ್ತಾವ. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ಸ್ ಜಿಮ್ ಬ್ಯಾಗ್ಸ್ ಸಿಗ್ತಾವ. ಜಿಮ್ ಪ್ರಾಡಕ್ಟ್ಸಿಗೆ ಏನೇನು ಬೇಕು ಎಲ್ಲ ಸಿಗ್ತಾವ. ಫಸ್ಟು ನಾವು ನೋಡ್ಬೋದು ಇಲ್ಲಿ ನಾವು ಮೇಘವ್ರು ಹೇಳ್ದಂಗೆ ಮ್ಯಾಟ್ ಯೋಗ ಮ್ಯಾಟ್ಸ್ ನೋಡ್ಬೋದು. ಎಲ್ಲ ಥರದ ಯೋಗ ಮ್ಯಾಟ್ಸ್ಗಳು ಕೂಡ ಇದೆ. ಯೋಗ ಮ್ಯಾಟ್ ಆ್ಯಕ್ಚುಲಿ ಇದ್ರ ಪ್ರಾಡಕ್ಟ್ ಇದು ಯೋಗ ಮ್ಯಾಟ್ದ ಕ್ವಾಲಿಟಿ ಚಲೋ ಐತಿ. ಪ್ರೈಸ್ ಬಂದುಬಿಟ್ಟು 1899 1899 ಬಿಟ್ ಕಾಸ್ಟ್ಲಿ, ಬಟ್ ಕ್ವಾಲಿಟಿ ಚಲೋ ಐತಿ. ಒಂದು ಸಲ ತೊಗೊಂಡ್ರೆ ಮತ್ತೆ ತೊಗೊಳ್ಳೋ ನೆಸೆಸರಿ ಇರೋದಿಲ್ಲ, ಚಲೋ ಬರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಇವಾಗ ಸೈಜಸ್ನು ಇದಾವೆ. ಇದು ಆ್ಯಕ್ಚುಲಿ ದೊಡ್ಡ ಸೈಜ್. ನೀವು ಇಲ್ಲಿ ನೋಡ್ಬೋದು ಆಲ್ರೆಡಿ ಅವರು ತೋರಿಸಿದ್ದಾರೆ ಯಾವ ಥರ ಯೂಸ್ ಮಾಡೋದು ಅಂತ. ಆ್ಯಕ್ಚುಲಿ ಇಲ್ಲಿ ಹಾಕಿದ್ದಾರೆ ನೋಡಿ. ಓಕೆ, ಜಿಮ್ ವಿಯರ್ಸ್ ಇವ. ಸೊ ಗರ್ಲ್ಸ್ದು ನೋಡ್ಬೋದು. ಜಿಮ್ ಬ್ಯಾಗ್ಸ್ ಇದಾವೆ. ಪ್ರೈಸಸ್ ಐ ಥಿಂಕ್ 359. ಆಲ್ರೆಡಿ ಅವ್ರು ಕೂಡ ತೋರಿಸಿದ್ದಾರೆ ನೋಡಿ. ಲೋಯೆಸ್ಟ್ ಪ್ರೈಸ್ ಬೆಸ್ಟ್ ವ್ಯಾಲ್ಯೂ ನೋಡ್ಬೋದು. ಇಲ್ಲಿ ನೋಡ್ಬೋದು ಇಲ್ಲಿ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ. ನೋಡ್ಬೋದು ಸೈಕ್ಲಿಂಗ್ ಇದೆ ಅಷ್ಟೇ. ಲೋಯೆಸ್ಟ್ ಪ್ರೈಸ್ ಟು ಹೈಯೆಸ್ಟ್ ಪ್ರೈಸ್ವರೆಗೂ ಇದೆ. ರೀಸನಬಲ್ ಪ್ರೈಸ್ ಇದೆ. ತುಂಬ ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಎಲ್ಲರೂ ಬಂದು ತೊಗೊಂಡೋಗಿ. ಆ್ಯಂಡ್ ಇದು ಕೂಡ ನೋಡ್ಬೋದು. Rope. ಆ್ಯಕ್ಚುಲಿ ಐ ಡೋಂಟ್ ನೋ ಹೌ ಟು ಯೂಸ್ ಅಂತ, ಬಟ್ ಐ ನೋ ಬಾಡಿ ಫಿಟ್ನೆಸ್ ಆಗಿರಬೇಕು ಅಂತಂದರೆ ನಾವು ಈ ಥರದ್ದೆಲ್ಲ ಮಾಡ್ತಾ ಇರಬೇಕು. ಸೊ ಬಂದು ತೊಗೊಂಡೋಗಿ. ನೋಡ್ಬೋದು ನೀವಿಲ್ಲಿ ಟ್ರೇಡ್ ಮಿಲ್ ಐತಿ. ಆ್ಯಕ್ಚುಲ್ ಇಲ್ಲಿ ಮೇನ್ಲಿ ಜಿಮ್ ಯಾರು ನಡೆಸ್ತಿರ್ತಿರಲ್ಲ ಅವ್ರು ಬಂದು ಈ ಜಿಮ್ದ ಇಕ್ವಿಪ್ಮೆಂಟ್ಸನ್ನು ಪರ್ಚೇಸ್ ಮಾಡ್ಬೋದು ನೀವು. ಪ್ರೈಸಸ್ ಕೂಡ ಪರವಾಗಿಲ್ಲ, ರೀಸನಬಲಲ್ಲಿ ಇಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ, ಬಿಕಾಸ್ ಕಾಸ್ಟ್ಲಿ ಇದೆ. ಬಟ್ ಆದರೆ ತೊಗೋಬೋದು. ಎಕ್ಸಸೈಸ್ ಬೈಕ್ಸ್ ಅಂತ ಮೇನ್ಲಿ ಇದನ್ನ ಎಕ್ಸಸೈಸಸ್ ಬೈಕ್ ಅಂತಾರೆ. ಇದರಲ್ಲಿ ನಿಮ್ಮ ಲೋವರ್ ಬಾಡಿ ವರ್ಕೌಟ್ ಅಂದರೆ ರೆಸಿಸ್ಟೆನ್ಸ್ನ ಚೇಂಜ್ ಮಾಡ್ಕೋಬೋದು. ಇದು ಎರಡು ಮ್ಯಾನ್ಯುವಲ್ ರೆಸಿಸ್ಟೆನ್ಸ್, ಇದೆಲ್ಲ ಆಟೋ ರೆಸಿಸ್ಟೆನ್ಸ್. ಇದೆಲ್ಲ ಡೈನಮೋಯಿಂದ ವರ್ಕ್ ಆಗುತ್ತೆ. ಆ್ಯಂಡ್ ಇದು ಪವರ್ ಕನೆಕ್ಷನ್ ಕೊಡಬೇಕಾಗುತ್ತೆ. ಕೆಳಗೆ ಒಂದು ಸಾಕೆಟ್ ಇದೆ, ಅಲ್ಲಿಗೆ ಕನೆಕ್ಷನ್ ಕೊಡಬೇಕಾಗುತ್ತೆ. ಮತ್ತು ಇದನ್ನು ಬೇಸಿಕಲಿ ಯೂಸ್ ಮಾಡೋದ್ರಿಂದ ನಿಮ್ಗೆ ನೀ ಪೇನ್ ಬರೋವಂಥ ಚಾನ್ಸಸ್ ಇರಲ್ಲ. ಹಾರ್ಟ್ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಮತ್ತು ನೆಕ್ಸ್ಟ್ ಬರೋದು ಇದು ಎಕ್ಸಸೈಸ್ ಬೇಕು. ಬಟ್ ಇದರಲ್ಲಿ ನೀವು ಕೂತ್ಕೊಂಡು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಅಸಿಸ್ಟೆನ್ಸ್ ಬೇಕು ಅನ್ನೋರು ಇದರನ್ನ ಯೂಸ್ ಮಾಡ್ಬೋದು. ಲೈಕ್ ಸ್ವಲ್ಪ ಏಜ್ ಜಾಸ್ತಿ ಇದ್ದವರು ಕೂತ್ಕೊಂಡು ಅದರಲ್ಲಿ ಬ್ಯಾಕ್ ಅವ್ರದ್ದು ಪೇನ್ ಬರುತ್ತೆ ಅಂತವ್ರಾದರೆ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ ಸಪೋರ್ಟ್ ಇರುತ್ತೆ. ಅಂದರೆ ನೀವು ಇಲ್ಲಿ ಆಫರ್ ಆಲ್ರೆಡಿ ಪ್ರತಿಯೊಂದು ಕೂಡ ಡಿಸ್ಕೌಂಟ್ಸ್ ಆಗಿಬಿಟ್ಟು ಪ್ರೈಸ್ನ ಡಿಸ್ಪ್ಲೇ ಮಾಡಿರ್ತೀವಿ. ಸೊ ಈಗ ಅದೊಂದು 39,000 ಇದೆ ಅಂದರೆ ಅದು 48,999 ಆ ಥರ ಇರೋದು. ಅದನ್ನು ಮೊದಲೇ ಡಿಸ್ಕೌಂಟ್ ಮಾಡಿಬಿಟ್ಟು ಫೈನಲ್ ಪ್ರೈಸ್ ನೆಟ್ ಪ್ರೈಸ್ ಇರುತ್ತೆ ಕಸ್ಟಮರಿಗೆ ಏನು ನಾವು ಕೊಡ್ತೀವಿ ಆ ಪ್ರೈಸ್ನ ಡಿಸ್ಪ್ಲೇ ಮಾಡಿರ್ತೀವಿ. ಓಕೆ, ಅಂದರೆ ನೆಕ್ಸ್ಟ್ ಈಗ ನಾವೇನಾದ್ರು ತೊಗೊಂಡ್ವಿ ಅಂದರೆ ನೆಕ್ಸ್ಟ್ ಈಗ ಡಿಸ್ಕೌಂಟ್ ಇರಲ್ಲ. ಇದು ಫೈನಲ್ ಡಿಸ್ಕೌಂಟ್ ತೆಗೆದುಬಿಟ್ಟು ಡಿಸ್ಪ್ಲೇ ಮಾಡಿರ್ತೀವಿ. ಸೊ ಎಕ್ಸ್ಟ್ರಾ ಡಿಸ್ಕೌಂಟ್ ಅಡಿಷ್ನಲ್ ಡಿಸ್ಕೌಂಟ್ ಏನಿರೋದಿಲ್ಲ. ರೋಯಿಂಗ್ ಮಷೀನ್ಸಲ್ಲಿ 2 ಮಾಡೆಲ್ ಇದೆ. ಈ ರೋಯಿಂಗ್ ಮಷೀನಲ್ಲಿ ಏನಂದರೆ ನಮ್ಮ ಹೈಯೆಸ್ಟ್ ಕ್ಯಾಲೋರಿ ಬರ್ನ್ ಆಗೋದೇ ರೋಯಿಂಗ್ ಮಷೀನ್ಸ್. ತುಂಬ ಕ್ಯಾಲೋರಿ ಬರ್ನ್ ಆಗುತ್ತೆ. ನೀವು ಎಕ್ಸಸೈಸ್ ಬೈಕ್ಗೆ ಕಂಪೇರ್ ಮಾಡಿದ್ರೆ, ಎಲೆಕ್ಟ್ರಿಕಲ್ಲಿ ಕಂಪೇರ್ ಮಾಡಿದ್ರೆ ರೋಯಿಂಗ್ ಬೈಕ್ಸಲ್ಲಿ ರೋಯಿಂಗಲ್ಲಿ ತುಂಬ ಅಂದರೆ ತುಂಬ ಕ್ಯಾಲೋರೀಸ್ನ ಬರ್ನ್ ಮಾಡ್ಬೋದು. ಮತ್ತು ತುಂಬ ಹೋಲ್ ಬಾಡಿ ಎಕ್ಸಸೈಸಸ್ ಆಗುತ್ತೆ ಇದರಲ್ಲಿ. ನೀವು ನೋಡ್ಬೋದು ಅವರಿಲ್ಲಿ ಎಷ್ಟು ಚೆನ್ನಾಗಿ ನಮಗೆ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಎವ್ರಿ ಇಕ್ವಿಪ್ಮೆಂಟಿಂದ. ಸೊ ನೀವು ಕೂಡ ಬಂದ್ರೆ ನಿಮಗೂ ಎಲ್ಲ ಜಿಮ್ ಇಕ್ವಿಪ್ಮೆಂಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಅವರು.
ನೆಕ್ಸ್ಟ್ ಇದೆಲ್ಲ ಬೆಂಚಸ್, ಇದು ಸಪೋರ್ಟ್ಗೆ ಯೂಸ್ ಮಾಡ್ತೀವಿ ನಾವು. ಬೆಂಚ್ ಪ್ರೆಸ್, ಶೋಲ್ಡರ್ ಪ್ರೆಸ್ ಪ್ರತಿಯೊಂದಕ್ಕೂ ಇದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಬಾರ್ ಇಡುವ ಸಪೋರ್ಟ್ ಬರುತ್ತೆ. ಸೊ ಮ್ಯಾಕ್ಸಿಮಮ್ 100 kg ಬಾರ್ನ ಇಡ್ಬೋದು. ಸೊ 200, ಸೊ ಏನದು ಪರ್ಸನ್ ಕೂಡ 100 kg ಮತ್ತು ಬಾರ್ ಕೂಡ ವೆಯ್ಟ್ಸ್ ಕೂಡ 100 kg ಇಟ್ಟಿದ್ರು ಕೂಡ ಅದು ಏನೂ ಪ್ರಾಬ್ಲಮ್ ಆಗೋದಿಲ್ಲ. ನೆಕ್ಸ್ಟ್ ಬರೋದು ರ್ಯಾಕ್. ರ್ಯಾಕ್ 500 ಅಂತ ಕರೀತೀವಿ. ಬೆಂಚ್ ಪ್ರೆಸ್ ಮತ್ತು ಸ್ಕ್ವಾಟ್ ಮಾಡುವಾಗೆಲ್ಲ ನಮಗೆ ಸಪೋರ್ಟರ್ ಬೇಕಾಗಿರೋದಿಲ್ಲ. ಸೊ ಅವ್ರು ಇಲ್ಲದೇ ಕೂಡ ನಾವು ಇದನ್ನು ಯೂಸ್ ಮಾಡಿಕೊಂಡು ಸ್ಕ್ವಾಟ್ಸ್ನ ಮತ್ತು ಬೆಂಚ್ ಪ್ರೆಸ್ನ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಅದು ಹೋಮ್ ಜಿಮ್, ಕಂಪ್ಲೀಟ್ ಹೋಮ್ ಜಿಮ್. ಈಗ ಒಬ್ಬರು ಇಂಟರ್ಮೀಡಿಯೇಟ್ ಇಲ್ಲ ಸ್ವಲ್ಪ ವಯಸ್ಸಾಗಿರೋರು ಜಿಮ್ಗೆ ಹೋಗೋಕ್ಕಾಗಲ್ಲ ಅನ್ನೋರೆಲ್ಲ ಇದನ್ನು ತೊಗೊಂಡ್ರೆ ಪ್ರತಿಯೊಂದು ಎಕ್ಸಸೈಸ್ ಕೂಡ ಮಾಡ್ಬೋದು. ಚೆಸ್ಟ್ ಪ್ರೆಸ್ಸಿಂದ, ಚೆಸ್ಟ್ ಫ್ಲೈಸಿಂದ, ರೋಸಿಂದ, ಇಲ್ಲಿ ಸೀಟ್ ಕೂಡ ಬರುತ್ತೆ. ಸೊ ಲೆಗ್ ಎಕ್ಸ್ಟೆನ್ಷನ್ಸ್ ಕೂಡ ಮಾಡ್ಬೋದು. ಸೊ ಆಲ್ಮೋಸ್ಟ್ ಕಂಪ್ಲೀಟ್ ಹೋಮ್ ಜಿಮ್ನ ಇದು ಒಂದೇ ಇದರಿಂದ ಪ್ರಿಫರ್ ಮಾಡ್ತೀವಿ. ನೆಕ್ಸ್ಟ್ ಬರೋದು ಟ್ರೆಡ್ಮಿಲಲ್ಲಿ ನಮ್ಗೆ 4 ಮಾಡೆಲ್ ಇರುತ್ತೆ. ಸೊ ಟ್ರೆಡ್ಮಿಲಲ್ಲಿ ಫಸ್ಟ್ ಮಾಡೆಲ್ ಶುರುವಾಗೋದು 100 ಅಂತ. ಸೊ ಮೇಯ್ನ್ಲಿ ನಮ್ಮ ಪ್ರತಿಯೊಂದು ಎಕ್ವಿಪ್ಮೆಂಟು ಇರೋ ಒಂದು ಅಡ್ವಾಂಟೇಜ್ ಏನು ಅಂದರೆ 2 ಇಯರ್ಸ್ವರೆಗೂ ಪ್ರತಿಯೊಂದು ಸ್ಪೇರ್ ಪಾರ್ಟ್ಸಿಗೆ ವಾರಂಟಿ ಇರುತ್ತೆ. 5 years ಮೆಟಲ್ ಫ್ರೇಮ್ಗೆ ವಾರಂಟಿ ಮತ್ತು 10 yearsವರೆಗೂ ಸ್ಪೇರ್ ಪಾರ್ಟ್ಸ್ ನಮ್ಮ ಹತ್ರನೇ ಅವೈಲೇಬಲ್ ಇರುತ್ತೆ. ಯಾವುದೇ ಥರದ್ದು ಡೊಮ್ಯಾಸ್ಟಿಕ್ ವೆಂಡರ್ಗೋಸ್ಕರ ಹೋಗಿ ತರಬೇಕಾಗಿಲ್ಲ. ಯು ವಿಲ್ ಗೆಟ್ ಎವ್ರಿಥಿಂಗ್ ಇನ್ ಆರ್ ಸ್ಟೋರ್. ಯು ಕ್ಯಾನ್ ಕಾಂಟ್ಯಾಕ್ಟ್ ಫಾರ್ ವಾಟ್ ಎವರ್ ಡೀಟೇಲ್ಸ್ ಯು ವಾಂಟ್. ಸೊ ಇದು ಬೇಸಿಕಲಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ಇದ್ರೆ ಏನದು ಲೆಂತ್ 120 cm ಮತ್ತು ವಿಡ್ತ್ 45 cm ಇರುತ್ತೆ. ಸೊ ಇದು 1.2 HP ಮೋಟಾರ್ ಇರುತ್ತೆ. ಓಕೆ. ಸೊ ಇದು 30 ಪ್ರೋಗ್ರಾಮ್ಸ್ ಮತ್ತು ಇದರಲ್ಲಿ ಮ್ಯಾಕ್ಸಿಮಮ್ ಸ್ಪೀಡ್ 14 km ಇರುತ್ತೆ. ಬಟ್ ಇದರಲ್ಲಿ ಇನ್ಕ್ಲೈನ್ ಮಾಡೋದಕ್ಕಾಗೋದಿಲ್ಲ. ಜಸ್ಟ್ 3 degree ಇನ್ಕ್ಲೈನ್ ಮಾಡ್ಬೋದು ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಇರೋದಿಲ್ಲ. ನೆಕ್ಸ್ಟ್ ಇದು ಅದ್ರ ನೆಕ್ಸ್ಟ್ ಮಾಡೆಲ್, ಇದು T540 ಅಂತ ಕರಿತೀವಿ. ಇದರಲ್ಲಿ ಏನಂದರೆ ಇನ್ಕ್ಲಿನೇಷನ್ ಇರುತ್ತೆ. ಇನ್ಕ್ಲಿನೇಷನ್ ಆಪ್ಷನ್ 10 degree ಇರುತ್ತೆ ಮತ್ತು ಮ್ಯಾಕ್ಸಿಮಮ್ ಸ್ಪೀಡ್ 16 km ಸ್ಪೀಡ್ವರೆಗೂ ಯೂಸ್ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ತುಂಬ ಪ್ರೋಗ್ರಾಮ್ಸ್ ಇರುತ್ತೆ. ಸೊ ಕ್ಯಾಲರಿ ಬರ್ನ್ ಮಾಡೋಕ್ಕೆ ಇಲ್ಲ ಹೆಲ್ತಿ ಪ್ರೋಗ್ರಾಮ್ಸ್ ತುಂಬ ಜಾಸ್ತಿ ಇರುತ್ತೆ. 24 ಪ್ರೋಗ್ರಾಮ್ಸ್ ಇರುತ್ತೆ ಇದರಲ್ಲೂ ಕೂಡ. ಆ್ಯಂಡ್ ಇನ್ನೊಂದು ಎಕ್ಸ್ಟ್ರಾ ಫಂಕ್ಷನ್ ಏನು ಅಂದರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಇರುತ್ತೆ. ಸೊ ಇ ಕನೆಕ್ಟೆಡ್ ಆ್ಯಪ್ ಅಂತ, ಡಾಮಿಯೋಸ್ ಇ ಕನೆಕ್ಟೆಡ್ ಆ್ಯಪ್ ಅಂತ ಇದೆ. ಸೊ ಅದಕ್ಕೆ ಕನೆಕ್ಟ್ ಮಾಡಿಕೊಂಡ್ರೆ ನೀವು ನಿಮ್ಮ ಪ್ರೋಗ್ರೆಸ್ ಏನಿದೆ ಅದನ್ನು ಇನ್ನೂ ಡೀಟೇಲಾಗಿ ಸ್ಟಡಿ ಮಾಡ್ಬೋದು. ನೆಕ್ಸ್ಟ್ ಇದು T900 ಅಂತ, T900C. ಸೊ ಇದರಲ್ಲಿ ಫಂಕ್ಷನ್ಸ್ 32 ಇದೆ ಆ್ಯಂಡ್ ಮ್ಯಾಕ್ಸಿಮಮ್ ಸ್ಪೀಡ್ 18, 10 degree ಇನ್ಕ್ಲಿನೇಷನ್ ಆ್ಯಂಡ್ ತುಂಬ ಟ್ರೈನಿಂಗ್ಸ್ ಲೈಕ್ ಬಿ ಹೆಲ್ತಿ, ಕ್ಯಾಲರಿ ಬರ್ನ್, ಎಂಡ್ಯೂರೆನ್ಸ್ ಆ್ಯಂಡ್ ಸ್ಟ್ರೆಂತ್ ಟ್ರೈನಿಂಗ್. ಏನು ಹೇಳಿ, ಇದ್ರದ್ದು 18, ಇದ್ರದ್ದು 16, ಇದ್ರದ್ದು 18. ಓಕೆ. ಆ್ಯಂಡ್ ಇದೆಲ್ಲ ತುಂಬ ಸ್ಪೇಷಿಯಸ್ ಇರುತ್ತೆ. ಪ್ರತಿಯೊಂದನ್ನು ಫೋಲ್ಡ್ ಮಾಡಿ ಇಡ್ಬೋದು. ಸೊ ಎಲ್ಲ ಹೈಡ್ರಾಲಿಕ್ ಪ್ರೆಸ್ ಬರುತ್ತೆ. ನೋಡ್ಬೋದು ಅವ್ರು ಎಷ್ಟು ಚೆನ್ನಾಗಿ ತೋರಿಸ್ತಾ ಇದ್ದಾರೆ. ಇಷ್ಟೇ, ಜಸ್ಟ್ ಸ್ಪೇಸಬಲ್ ಇರುತ್ತೆ. ಲಾಸ್ಟ್ ಕೂಡ ತುಂಬಾ ಈಸಿ. ಜಸ್ಟ್ ಈಗ ಹೋಲ್ಡ್ ಮಾಡಿ ಇಟ್ಬಿಟ್ರೆ ಹೈಡ್ರಾಲಿಕ್ ಪ್ರೆಸ್ ಇರುತ್ತೆ. ಸೊ ಸಿಂಪಲ್ ಆಗಿ ಸ್ಪೇಷಿಯಸ್ ಆಗಿ ಯೂಸ್ ಮಾಡ್ಬೋದು ಅದನ್ನ. ಓಕೆ. ಆ್ಯಂಡ್ ಇದರಲ್ಲೂ ಕೂಡ ಬ್ಲೂಟೂತ್ ಕನೆಕ್ಷನ್ ಎಲ್ಲ ಇರುತ್ತಾ? ಹೌದು ಇರುತ್ತೆ. ಓಕೆ. ಇದರಲ್ಲೂ ಕೂಡ ಡಾಮಿಯೋಸ್ ಇ ಕನೆಕ್ಟೆಡ್ ಆ್ಯಪ್ನ ನೀವು ಕನೆಕ್ಟ್ ಮಾಡ್ಬೋದು. ಆ್ಯಂಡ್ ಇದು ನಮ್ಮ ಸೆಮಿ ಕಮರ್ಷಿಯಲ್ಗೆ ಯೂಸ್ ಮಾಡುವಂಥ ಟ್ರೆಡ್ಮಿಲ್ ಇದು. ಸೊ ಇಂಟೆನ್ಸ್ ರನ್ ಅಂತ ಕರಿತೀವಿ ಇದನ್ನ. ಇದರಲ್ಲಿ 22 km ಸ್ಪೀಡ್ವರೆಗೂ ಸ್ಪೀಡ್ ಇರುತ್ತೆ ಮತ್ತು 15 degree ಇನ್ಕ್ಲಿನೇಷನ್ ಇರುತ್ತೆ. ಇದರಲ್ಲಿ ಪ್ರೋಗ್ರಾಮ್ಸ್, ಕ್ಯಾಲರಿ ಪ್ರತಿಯೊಂದಕ್ಕೂ ತುಂಬ ಜಾಸ್ತಿ ಪ್ರೋಗ್ರಾಮ್ಸ್ ಇರುತ್ತೆ. ನಾರ್ಮಲಿ ಈಗ ಮನೆ ಒಳಗೆ ಪ್ರಿಫರ್ ಮಾಡೋದಂದ್ರೆ ಇದ್ರೊಳಗೆ ಯಾವ್ದು ಪ್ರಿಫರ್ ಮಾಡ್ತೀರಿ? ಸ್ಮಾಲ್ ಒನ್ ಅಷ್ಟೇ ಅಂದರೆ ಅದು ಬಜೆಟ್ ಮೇಲೆ ಡಿಫರ್ ಆಗುತ್ತೆ. ಈಗ ಅವರು ಬಜೆಟ್ ನಾನು ಅಂದರೆ ಹಾಕ್ತೀನಿ. ಇವಾಗ ಇದು ಇದನ್ನು ಕಿಲೋಮೀಟರ್ ಮತ್ತೆ ಇದು ಇದನ್ನು ಕೂಡ ಇದು ಮಾಡ್ಬೋದು. ಬಟ್ ಸ್ಪೇಸ್ ಹೆಚ್ಚಿಗೆ ಹಿಡಿಯುತ್ತಲ್ಲ ಅಂತ ಅದಕ್ಕೆ ನಾರ್ಮಲಿ ಪ್ರಿಫರ್ ಮಾಡೋದಂದ್ರೆ ಮೇ ಬಿ ಅದು ಬೆಟರ್ ಅನ್ಸುತ್ತೆ. ಇದನ್ನು ಪ್ರಿಫರ್ ಮಾಡ್ಬೋದು, ಅದನ್ನು ಪ್ರಿಫರ್ ಮಾಡ್ಬೋದು. ಬಿಕಾಸ್ ಸ್ಪೇಸ್ ಅಂತ ಏನು ಜಾಸ್ತಿ ಹಿಡಿಯೋದಿಲ್ಲ. ಇದು ಕೂಡ ಹೈಡ್ರಾಲಿಕ್ ಪ್ರೆಸ್. ಇದನ್ನು ಸ್ವಲ್ಪ ಮೇಲೆ ಇಟ್ಟು ಸ್ಪೇಸಬಲ್ ಇರುತ್ತೆ. ಸೊ ಯಾವುದು ಅಂತ ಈಗ ನಾವು ಕಸ್ಟಮರ್ಗೆ ಹೇಗೆ ಸಜೆಸ್ಟ್ ಮಾಡ್ತೀವಿ ಅಂದರೆ ಅವ್ರ ಪ್ರಿಫರಬಿಲಿಟಿ ಮೇಲೆ, ದಿನಕ್ಕೆ ಎಷ್ಟೊತ್ತು ಮಾಡ್ತಾರೆ, ಎಷ್ಟು ಜನ ಮಾಡ್ತಾರೆ ಅನ್ನೋದ್ರ ಮೇಲೆ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಇದರಲ್ಲೂ ಹಾಗೆಯೇ ಪ್ರತಿಯೊಂದರಲ್ಲೂ ಏನಂದರೆ ಹಾರ್ಟ್ ರೇಟ್ ಕೂಡ ಸೆನ್ಸ್ ಆಗುತ್ತೆ. ಪ್ರತಿಯೊಂದರಲ್ಲೂ ಈ ಸೆನ್ಸರ್ ಇದೆಯಲ್ಲ, ಇದು ಹಾರ್ಟ್ ರೇಟ್ನ ಸೆನ್ಸ್ ಮಾಡುತ್ತೆ. ಸೊ ಪ್ರತಿ ಸಲ ರನ್ ಮಾಡುವಾಗ ಜಸ್ಟ್ ಹೋಲ್ಡ್ ಮಾಡಿದರೆ ನಿಮ್ಮ ಹಾರ್ಟ್ ರೇಟ್ ಸೆನ್ಸ್ ಮಾಡಿ ಎಷ್ಟು ಹಾರ್ಟ್ ಬೀಟ್ ಆಗುತ್ತೆ ಅನ್ನೋದನ್ನ ಆ್ಯಕ್ಚುಲಿ ಇದು ಹಾರ್ಟ್ ರೇಟನ್ನು ಸೆನ್ಸ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. 900
900 ಅಂತ. ಸೊ ಇದರಲ್ಲೂ ಹಾಗೆ ಇದರಲ್ಲಿ ಏನಂದರೆ ಇದು ನೆಕ್ಸ್ಟ್ ಅಪ್ಡೇಟೆಡ್ ವರ್ಷನ್ ಆಫ್ RAC 500 ವಿಚ್ ಇಸ್ ಲೈಕ್ RAC 900. ಸೊ ಇದರಲ್ಲಿ ಏನು ಅಂದರೆ ಆಲ್ಮೋಸ್ಟ್ ಹೋಮ್ ಜಿಮ್ ಥರನೇ ಪ್ರತಿಯೊಂದು ಇಲ್ಲೇ ಸಿಗುತ್ತೆ. ಸೊ ಪುಲ್ಅಪ್ಸಿಗೆ 3 ಡಿಫ್ರೆಂಟ್ ಗ್ರಿಪ್ ಸಿಗುತ್ತೆ ಆ್ಯಂಡ್ ವೆಯ್ಟ್ಸ್ 200 kg ಹಾಕ್ಬೋದು ಇಲ್ಲಿ. ಸ್ಕ್ವಾಟ್ಸ್ ಮಾಡೋದಕ್ಕಾಗಲಿ, ಬೆಂಚ್ ಪ್ರೆಸ್ ಮಾಡೋದಕ್ಕಾಗಲಿ, ಪ್ರತಿಯೊಂದಕ್ಕೂ ಯು ಡೋಂಟ್ ನೀಡ್ ಅ ಸ್ಪಾಟರ್ ಹಿಯರ್. ಸೊ ಇದೆಲ್ಲ ಇರೋದ್ರಿಂದ ನಿಮಗೆ ಸ್ಪಾಟರ್ ಅಗತ್ಯತೆ ಇರೋಲ್ಲ. ನೀವು ಸ್ಕ್ವಾಟ್ಸ್, ಬೆಂಚ್ ಪ್ರೆಸ್ ಏನೇ ಮಾಡುವಾಗ ಇದರ ಹೆಲ್ಪ್ ತೊಗೊಂಡು ಮಾಡ್ಬೋದು. ಸ್ಟೇಷನ್ 900 ಅಂತ, ಈ ಟ್ರೈನಿಂಗ್ ಸ್ಟೇಷನ್ 900ಅಲ್ಲಿ ಪುಲ್ಅಪ್ಸ್ ಮಾಡ್ಬೋದು. ಪುಲ್ಅಪ್ಸ್ 3 ಥರದ ಗ್ರಿಪ್ಪಲ್ಲಿ ಮಾಡ್ಬೋದು. ದೆನ್ ಆ್ಯಬ್ ಎಕ್ಸಸೈಸಸ್ ಮತ್ತು ಟ್ರೈಸೆಪ್ ಮತ್ತು ಚೆಸ್ಟ್ ಡಿಪ್ಸ್ನ ಮಾಡ್ಬೋದು. ಮತ್ತು ಪುಷಪ್ಸ್ನ ಕೂಡ ಮಾಡ್ಬೋದು, ಡಿಕ್ಲೈನ್ ಪುಷಪ್ಸ್ನ ಕೂಡ. ಮತ್ತು ಇದನ್ನು ಸ್ಮಾರ್ಟ್ ಪುಲಿ ಅಂತ ಕರಿತೀವಿ. ಈ ಸ್ಮಾರ್ಟ್ ಪುಲಿನೇ ನೀವು 100 kg ವೇಟ್ಸ್ ಹಾಕ್ಬಿಟ್ಟು ನೀವು ಪ್ರತಿಯೊಂದು ಬ್ಯಾಕ್ ಎಕ್ಸಸೈಸಸ್, ಟ್ರೈಸೆಪ್ ಎಕ್ಸಸೈಸಸ್, ಯಾವುದೇ ಥರದ ಎಕ್ಸಸೈಸಸ್ನ ಮಾಡ್ಬೋದು. ಬೈಕಿಂಗ್ 100 ಅಂತ. ಸೊ ಇದೇನು ಅಂದರೆ ಪ್ರೊಫೆಷ್ನಲ್ ಸೈಕ್ಲರ್ಸ್ ಎಲ್ಲ ಸೈಕ್ಲಿಂಗ್ ಮಾಡೋರು, ಇನ್ ಕೇಸ್ ಅವ್ರಿಗೆ ಆಚೆ ಹೋಗೋ ಮನಸ್ಸಿಲ್ಲ, ಲೈಕ್ ಈಗ ಕೂರ್ಗೆ ಆ ಕಡೆ ಎಲ್ಲ ತುಂಬ ಮಳೆ ಚಳಿ ಇರುತ್ತೆ ಅಂತ. ಸೊ ಇಫ್ ದೇ ಕಾಂಟ್ ಗೋ ಔಟ್ಸೈಡ್ ಫಾರ್ ದಿ cycling purpose, so this will be a very good thing for them to try. What's the difference between this cycling and this normal cycling? Sir, ಇದರಲ್ಲಿ ಏನಂದರೆ you will get the same feel as you are doing cycling ಜಾಸ್ತಿ. ಸೊ ನಿಮಗೆ ಸೈಕ್ಲಿಂಗ್ 5 to 40 km ಸ್ಪೀಡಿಗೆ 5-6 ಸೆಕೆಂಡ್ಸಲ್ಲೇ ಹೋಗ್ಕೊಳ್ಬೋದು. ಸೊ ಇಂಟೆನ್ಸ್ ಮಾಡೋರೆಲ್ಲ. ಸೊ ನಿಮಗೆ ನಾರ್ಮಲ್ ಸೈಕಲ್ನ ಓಡಿಸೋವಂಥ ಫೀಲ್ ಬರುತ್ತೆ ಇದರಲ್ಲಿ. ನೀವು ನೋಡ್ಬೋದು ಇಲ್ಲಿ ಇದನ್ನು ನಾರ್ಮಲ್ ಸೈಕಲ್ ಫೀಲ್ ಥರನೇ ಇರುತ್ತೆ ಇದು. ಹೇಗಂದರೆ ಇನ್ ಕೇಸ್ ನಮಗೆ ಔಟ್ಸೈಡ್ ಹೋಗಿ ಸೈಕ್ಲಿಂಗ್ ಮಾಡೋಕ್ಕೆ ಆಗಲಿಲ್ಲ, ರೇನಿ ಸೀಸನ್ ಇತ್ತು ಅಂದರೆ ಇದನ್ನು ಯೂಸ್ ಮಾಡೋದ್ರಿಂದ ಸೇಮ್ ಸೈಕ್ಲಿಂಗ್ ಮೂಡ್ ಕೊಡುತ್ತೆ. ಬಟ್ ಈ ಸೈಕ್ಲಿಂಗ್ ಹಾಗಲ್ಲ, ನಾವು ಜಿಮ್ಮಲ್ಲಿ ಯೂಸ್ ಮಾಡೋ ಸೈಕಲ್ ಲೈಕ್ ಫೀಲ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ರಾಸ್ ಟ್ರೈನರ್ಸ್ ಅಂತ ಕರಿತೀವಿ ನಾವು. ಇದರಲ್ಲಿ 4 ಮಾಡೆಲ್ ಇದೆ. ಸೊ ಪ್ರತಿಯೊಂದು ಕ್ರಾಸ್ ಟ್ರೈನರ್ಸ್ಗೆ ಏನಂದರೆ ಕ್ರಾಸ್ ಟ್ರೈನರ್ಸಲ್ಲಿ ಹೋಲ್ ಬಾಡಿ ವರ್ಕೌಟ್ ಆಗುತ್ತೆ. ಸೇಮ್ ಅಪ್ಪರ್ ಬಾಡಿ ಮತ್ತು ಲೋವರ್ ಬಾಡಿ. ಅದರಲ್ಲಿ ಬರೀ ಲೋವರ್ ಬಾಡಿ ಆಗುತ್ತೆ ಈ ಎಸೆನ್ಷಿಯಲ್ ಬೈಕ್ಸಲ್ಲಿ. ಬಟ್ ಇದರಲ್ಲಿ ಹೋಲ್ ಬಾಡಿ ವರ್ಕೌಟ್ಸ್ ಆಗುತ್ತೆ. ರೆಸಿಸ್ಟೆನ್ಸ್ ಇದರಲ್ಲಿ ಮ್ಯಾನ್ಯುಯಲ್, ಇದರಲ್ಲಿ ಎಲ್ಲ ಮೋಟ್ರೈಸ್. ಒಂದರಲ್ಲಿ ಮಾತ್ರ ಮ್ಯಾನ್ಯುಯಲ್ ಆಗಿ ರೆಸಿಸ್ಟೆನ್ಸ್ನ ಚೇಂಜ್ ಮಾಡ್ಕೋಬೋದು. ಅಂದರೆ ನಿಮಗೆ ಮಾಡುವಾಗ ಕಷ್ಟ ಆಗುತ್ತೆ ಸ್ವಲ್ಪ. ನೀವು ಸ್ವಲ್ಪ ಫೋರ್ಸ್ ಜಾಸ್ತಿ ಆಗಬೇಕಾಗುತ್ತೆ. ಅದು ಬಿಟ್ಟರೆ ಇದೆಲ್ಲ ಮೋಟರೈಸ್ಡ್ ರೆಸಿಸ್ಟೆನ್ಸ್ ಇರುತ್ತೆ. ಇದು ನಿಮಗೆ ಫುಲ್ ಹೋಲ್ ಬಾಡಿ ನಿಮಗೆ ಎಕ್ಸಸೈಸ್ ಮಾಡೋಕ್ಕೆ ಹೆಲ್ಪ್ ಆಗುತ್ತಾ ಸೈಕ್ಲಿಂಗ್? ಆ್ಯಂಡ್ ತುಂಬ ಈಸಿ, ಸ್ಪೇಸಬಲ್ ಮತ್ತು ಮೂವಬಲ್ ಅಂತೂ ತುಂಬ ಈಸಿ. ಇದು ಮೋಟರೈಸ್ಡ್ ಇದೆ, ಇದು ಮ್ಯಾನ್ಯುವಲಿ ಇದೆ. ನೀವು ಬೇಕಾದರೆ ಮ್ಯಾನ್ಯುವಲ್ ಕೂಡ ಪರ್ಚೇಸ್ ಮಾಡ್ಬೋದು, ಮೋಟರೈಸ್ಡ್ ಕೂಡ ಪರ್ಚೇಸ್ ಮಾಡ್ಬೋದು. ನವೇ ಡೇಸ್ ಅಪ್ಡೇಟೆಡ್ ಇರೋದ್ರಿಂದ ಮೋಟರೈಸ್ ಪರ್ಚೇಸ್ ಮಾಡಿದರೆ ನಿಮಗೆ ಬೆಟರ್ ಅಂತ ಅನಿಸುತ್ತೆ. ಆ್ಯಂಡ್ ಪ್ರತಿಯೊಂದಕ್ಕೂ ಇದಕ್ಕೆ ಬಾಟಲ್ ಹೋಲ್ಡರ್ಸ್ ಕೂಡ ಇರುತ್ತೆ. ಆ್ಯಂಡ್ ಇದಕ್ಕೆ ಲಾಕ್ ಇರುತ್ತೆ. ನೋಡ್ಬೋದು ಎಲ್ಲ ಥರದ ಲಾಕ್. ಸೊ ಪ್ರತಿ ಸಲ ನಾವು ಮಾಡುವಾಗ ಲಾಕ್ ಮಾಡಿಬಿಟ್ಟು ಹತ್ತಬೇಕು. ಇದರಲ್ಲಿ ಸ್ಪಿನ್ ವೀಲ್ ಇದೆಯಲ್ಲ, ವೀಲ್ ಸ್ಮೂತ್ನೆಸ್ ತುಂಬ ಜಾಸ್ತಿ. ಇದರ ಹೈಟ್ ಕೂಡ ಸ್ವಲ್ಪ ಜಾಸ್ತಿ. ಸೊ ಬೀಳೋ ಚಾನ್ಸಸ್ ಇರುತ್ತೆ ಅಂತ ಇದನ್ನು ಪ್ರತಿ ಸಲ ಲಾಕ್ ಮಾಡಿಬಿಟ್ಟು ಹತ್ತಿ ಲಾಕ್ ಓಪನ್ ಮಾಡಿ ಸೊ ನೋಡ್ಬೋದು ಅವ್ರು ನಿಮಗೆ ಇಲ್ಲಿ ಲಾಕ್ ಸಿಸ್ಟಮನ್ನು ಕೊಟ್ಟಿದ್ದಾರೆ. ಹೈಟ್ ಸ್ವಲ್ಪ ಹೆಚ್ಚಿಗೆ ಇರೋದ್ರಿಂದ ನಮಗೆ ಅನ್ಬ್ಯಾಲೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಲಾಕ್ನ ಮಾಡಿಬಿಟ್ಟು ನೀವು ಹತ್ತಬೇಕು, ಮತ್ತು ಲಾಕ್ ಮಾಡಿಬಿಟ್ಟು ನೀವು ಇಳಿಯೋದಕ್ಕೆ ಅಂತ ಒಂದು ಫೆಸಿಲಿಟಿಯನ್ನು ಕೊಟ್ಟಿದ್ದಾರೆ. ನೀವು ಬೇರೆ ಸೈಕಲ್ಸಲ್ಲೆಲ್ಲ ಹಂಗೆ ಬರೋದಿಲ್ಲ. ಈಗ ಇದರಲ್ಲೂ ಕೂಡ ಮೊಬೈಲ್ ಹೋಲ್ಡರ್ಸ್ ಕೂಡ ಇರುತ್ತೆ, ಮೊಬೈಲ್ ಟ್ಯಾಬ್ ಹೋಲ್ಡರ್ಸ್ ಇರುತ್ತೆ. ಆ್ಯಂಡ್ ಇದಕ್ಕೂ ಕೂಡ ಈ ಕನೆಕ್ಟೆಡ್ ಆ್ಯಪ್ನ ನೀವು ಕನೆಕ್ಟ್ ಮಾಡಿಬಿಟ್ಟು ಯೂಸ್ ಮಾಡ್ಬೋದು. EMI ಕೂಡ ಹೌದು. ಇನ್ನೊಂದು ಏನು ಅಂದರೆ ನೀವು ಒನ್ ಟೈಮ್ ಪೇಮೆಂಟ್ ಮಾಡಿ ಅಂತ ಇಲ್ಲಿ ಕೇಳೋದಿಲ್ಲ. ಸೊ EMI ಆಪ್ಷನ್ ಇರುತ್ತೆ. ಸೊ ಕ್ರೆಡಿಟ್ ಕಾರ್ಡ್ನ ಯೂಸ್ ಮಾಡಿ ನೀವು ಪೇ ಮಾಡಿಬಿಟ್ಟು ಆಮೇಲೆ ನೀವು ಅದು ಡೈರೆಕ್ಟ್ ನಿಮ್ಮ ಬ್ಯಾಂಕಿಗೆ ನೀವು ಪೇ ಮಾಡ್ಬೋದು ಮಂತ್ಲಿ. ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ EMI ಆಪ್ಷನ್ನ ಅಡ್ವಾಂಟೇಜ್ ತಗೋಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೆ ವೆರಿ ಇನ್ಫಾರ್ಮೇಟಿವ್ ಇನ್ಫಾರ್ಮೇಷನ್ನ ಕೊಟ್ಟಿದ್ದಾರೆ ಜಿಮ್ ಇಕ್ವಿಪ್ಮೆಂಟ್ಸ್ ಬಗ್ಗೆ. ಆ್ಯಂಡ್ ಮೋರ್ ಪ್ರಾಡಕ್ಟ್ಸ್ ಬಗ್ಗೆ ಜನ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ.
ಎಲ್ರಿಗೂ ಸೊ ನಿಮ್ಮದು ಶಾಪ್ ಡೆಕಾತ್ಲಾನ್ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿ. ಕ್ವಾಲಿಟಿ ಆಫ್ ಪ್ರಾಡಕ್ಟ್ಸ್ ಡೆಕಾತ್ಲಾನ್ ಹೇಗೆ ಜನರಿಗೆ ತಲುಪಿಸ್ತಾ ಇದೆ ಅಂತ ಹೇಳಿ. ಮೇನ್ಲಿ ಡೆಕಾತ್ಲಾನ್ಗೆ ನಾನು ಸೇರಿ ಒಂದು 3-4 ಮಂತ್ಸ್ ಆಗಿದೆ. ಸೊ ಡೆಕಾತ್ಲಾನ್ ಬಗ್ಗೆ ನಾನು ಇನ್ನೊಂದೇನು ಅಂದರೆ ನಾನು ಆ್ಯಕ್ಚುಲಿ 1-2-3 ಸ್ಪೋರ್ಟ್ ಅಷ್ಟೇ ಆಡ್ತಾ ಇದ್ದಿದ್ದು. ಬಟ್ ಡೆಕಾತ್ಲಾನಿಗೆ ಬಂದಾಗಲೇ ನನಗೆ ಇಷ್ಟೊಂದು ಸ್ಪೋರ್ಟ್ಸ್ನ ನಾನು ಎಕ್ಸ್ಪ್ಲೋರ್ ಮಾಡೋವಂಥ ಚಾನ್ಸ್ ಸಿಕ್ಕಿದ್ದು. ಸೊ ಡೆಕಾತ್ಲಾನ್ ಏನು ಪ್ರಾಮಿಸ್ ಮಾಡುತ್ತೆ ಅಂದರೆ ಕ್ವಾಲಿಟಿ ಪ್ರಾಮಿಸ್ ಮಾಡುತ್ತೆ. ಸೊ ನಮ್ಮದು 4 ವ್ಯಾಲ್ಯೂಸ್ ಕೂಡ ಇರುತ್ತೆ. ಸೊ ಒಬ್ಬ ಕಸ್ಟಮರ್ಗೆ ಅವ್ರಿಗೆ ಬೇಕಾಗಿರೋವಂಥ ಪ್ರಾಡಕ್ಟ್ನ ನಾವು ಅವ್ರಿಗೆ ಹೇಗೆ ತಲುಪಿಸ್ತೀವಿ, ನಾವು ತುಂಬ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮೇಲೆ ಫೋಕಸ್ ಮಾಡ್ತೀವಿ. ಮತ್ತು ಆಲ್ ಫಾರ್ ಸ್ಪೋರ್ಟ್ ಆ್ಯಂಡ್ ಸ್ಪೋರ್ಟ್ ಫಾರ್ ಆಲ್ ಅನ್ನೋದು ನಮ್ಮ ಮೋಟಿವ್ ಆಗಿರುತ್ತೆ. ಸೊ ಥ್ಯಾಂಕ್ ಯು. ಇಷ್ಟೋ ತನಕ ನೋಡಿದ್ವಿ, ಚರಣ್ ಅವ್ರು ಬಂದುಬಿಟ್ಟು ನಮಗೆ ಎಲ್ಲ ಥರದ್ದು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮಗೆ ಜಿಮ್ ಐಟಮ್ಸ್ ಬಗ್ಗೆ ನಮ್ಗೆ ಏನೂ ಗೊತ್ತಿರಲಿಲ್ಲ. ಅವ್ರು ತುಂಬ ಮೋರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಎಲ್ಲ ಥರದ್ದು ಹೇಳಿದ್ದಾರೆ. EMI ಕೂಡ ಅವೈಲಬಿಲಿಟಿ ಕೂಡ ಇದೆ, ನೀವು ಅಷ್ಟು ಅಮೌಂಟನ್ನು ಪೇ ಮಾಡಲೇಬೇಕು ಅಂತಂದಿಲ್ಲ. ಆಮೇಲೆ ಯಾವ್ದು ಏನಕ್ಕೆ ಯೂಸ್ ಆಗುತ್ತೆ, ಆಮೇಲೆ ಯಾವ ಥರ ಯೂಸಸ್ ಇದೆ ಅಂತ ಪ್ರತಿಯೊಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ. ನಾನೇನು ಹೇಳ್ತಿದ್ದೀನಿ ಅಂದರೆ ಹೋಮ್ ಮೇಡ್ ಕೂಡ ನಾವು ಯೂಸ್ ಮಾಡ್ಬೋದು. ಆಮೇಲೆ ಜಿಮ್ಮರ್ಸ್ ಟ್ರೈನರ್ ಯಾರೋ ಟ್ರೈನಿಂಗ್ ಏನಾದರೂ ಮಾಡ್ತೀವಿ, ಜಿಮ್ ಟ್ರೈನಿಂಗ್ಸ್ ಏನಾದರೂ ಓಪನ್ ಮಾಡ್ತೀವಿ ಅಂತಂದರೆ ಒಂದ್ಸತಿ ವಿಸಿಟ್ ಕೊಡಿ, ಅವ್ರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮಗೆ ತುಂಬ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಬೈ ಮಾಡ್ಬೋದು. ಯಾಕಂದರೆ ನಾನೇ ಪರ್ಸ್ನಲಾಗಿ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಸೊ ಕಮ್ ಆ್ಯಂಡ್ ಶಾಪ್ ಇಟ್. ಯಾರಾದರೂ ಕ್ರಿಕೆಟ್ ಇಷ್ಟ ಆಯಿತು ಅಂದರೆ ಬನ್ನಿ, ಬಾಲ್ಸ್ ಎಲ್ಲ ಇದೆ, ತುಂಬ ಚೆನ್ನಾಗಿದೆ, ನೋಡ್ಬೋದು. ಪ್ಲಾಸ್ಟಿಕ್ ಬಾಲ್ ಅನಿಸಿದೆ, ಬಟ್ ಅದರಲ್ಲಿ ನಾಟ್ ಪ್ಲಾಸ್ಟಿಕ್ ಬಾಲ್, ರಬ್ಬರ್ ಬಾಲ್. ಯಾರಿಲ್ಲ, ನೋ ಪ್ಲೇಯರ್ಸ್, ಓನ್ಲಿ ಒನ್ ಪ್ಲೇಯರ್. PT ನೋಡಿದ್ರಲ್ಲ, ನಾವೀಗ ಡೆಕಾತ್ಲಾನ್ ಒಳಗೆ ಬಂದು ಎಲ್ಲ ಜಸ್ಟ್ ವಿಂಡೋ ಶಾಪಿಂಗ್ ಮಾಡೀವಿ ನಾವು. ಬಟ್ ಇಲ್ಲಿ ಬಂದಾಗ ನಮಗೆ ಗೊತ್ತಾಯ್ತು ಮೇನ್ಲಿ ಎಲ್ಲ ಸ್ಪೋರ್ಟ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಜಿಮ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಯೋಗ ಮ್ಯಾಟ್ಸ್ ಆಗಿರ್ಬೋದು, ಎವ್ರಿ ಪ್ರಾಡಕ್ಟ್ ಬಗ್ಗೆ ನಮ್ಗೆ ಇನ್ಫಾರ್ಮೇಷನ್ ಚಲೋ ಸಿಗ್ತಾ. ಆ್ಯಂಡ್ ಮೇನ್ಲಿ ಇಲ್ಲಿ ರೆಸ್ಪಾನ್ಸ್ ಚಲೋ ಕೊಡ್ತಾರೆ. ನೀವು ತಗೋರಿ ಬಿಡ್ರಿ ಸೆಕೆಂಡರಿ, ಬಟ್ ಇಲ್ಲಿ ಬಂದ್ರೆ ಇನ್ಫಾರ್ಮೇಷನ್ ಅಂತೂ ಸಿಗುತ್ತೆ ನಿಮಗೆ. ಒಂದ್ಸಲ ಬರ್ರಿ, ವಿಸಿಟ್ ಮಾಡಿರಿ. ಮೈಸೂರೊಳಗೆ ಐತಿ. ಲೊಕೇಶನ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹಾಕ್ತೀನಿ. ಫೈನಲಿ ನಾವು ಗಡ ಬಂದು ನೋಡಿದ್ವಿ, ನಿಮಗೇನು ಅನಿಸ್ತು? ಸ್ಪೋರ್ಟ್ಸ್ ಲವರ್ಸ್ ಯಾರದಿರಿ, ಮಸ್ಟ್ ಆ್ಯಂಡ್ ಶುಡ್ ವಿಸಿಟ್ ಹಿಯರ್ ಡೆಕಾತ್ಲಾನ್ ಮೈಸೂರು ಇನ್ ಗರುಡ ಮಾಲ್. ನೆಕ್ಸ್ಟ್ ಇಲ್ಲಿ ನಮಗೆ ಆ್ಯಕ್ಚುಲಿ ಬರೋಕ್ಕೂ ಮುಂಚೆ ನಮಗೆ ಸ್ಪೋರ್ಟ್ಸಿಂದು ಜಿಮ್ ಐಟಮ್ಸ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಲಿಲ್ಲ. ವಾಟ್ ಯು ಫೀಲ್? ಅದೇ ನಾಲೆಡ್ಜ್ ಬಂದಮೇಲೆ ಏನು ಅನಿಸ್ತು? ವಾಟ್ ಯು? ನನಗಂತೂ 0% ನಾಲೆಜ್ ಐತಿ. ಸ್ಪೋರ್ಟ್ಸ್ ಆಗಿರ್ಬೋದು, ಜಿಮ್ ಆಗಿರ್ಬೋದು, ನೋಡಿದ್ರೆ ಗೊತ್ತಾಗ್ತೈತಿ. ಜಿಮ್ದಂತೂ ಏನೂ ನಾಲೆಜ್ ಇಲ್ಲ. ಸೊ ಇಲ್ಲೇ ಇನ್ಫಾರ್ಮೇಷನ್ನ ಭಾಳ ಚಲೋ ಕೊಟ್ರೆ, ಜಿಮ್ದು ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಸ್ಪೋರ್ಟ್ಸ್ ಪ್ರಾಡಕ್ಟ್ಸ್ ಆಗಿರ್ಬೋದು, ರೆಸ್ಪಾನ್ಸ್ ಚಲೋ ಮಾಡಿದ್ರೆ. ಬಟ್ ಪ್ರಾಡಕ್ಟ್ಸ್ ಇಲ್ಲೇ ಸ್ವಲ್ಪ ಬಿಟ್ಟು ಹೈ ಪ್ರೈಸ್ ಐತಿ, ಬಟ್ ಕ್ವಾಲಿಟಿ ಇದ್ರೆ ಹೈ ಪ್ರೈಸ್ ಇರೋಕೆ ಆಗುತ್ತೆ. ಸೊ ನಾನು ಬಂದಮೇಲೆ ನನಗೆ ಒಪಿನಿಯನ್ ಬಂದಿದ್ದು ಅಂತಂದರೆ
ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಸೊ ಪ್ರೈಸಸ್ ಆಲ್ಮೋಸ್ಟ್ ಕ್ವಾಲಿಟಿ ಜಾಸ್ತಿ ಇದ್ದರೆ ಪ್ರೈಸಸ್ ಕೂಡ ಹೈಕ್ ಇದ್ದೇ ಇರುತ್ತೆ. ಬಟ್ ಏನೇ ಇಲ್ಲ, ಒಂದ್ಸತಿ ವಿಸಿಟ್ ಮಾಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಯೂಸ್ ಮಾಡ್ಬೋದು, ಯಾವ ಥರ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ವಿತ್ ಕ್ಯಾಶನ್ನೇ ಕೊಟ್ಬಿಟ್ಟು ನಾವು ತೊಗೋಬೇಕು ಅಂತ ಇಲ್ಲ, EMI ಕೂಡ ಅವೈಲಬಿಲಿಟಿ ಇದೆ, ಪ್ರೊವೈಡ್ ಮಾಡ್ತಾರೆ. ಸೊ ನಾನು ಕೂಡ ನೋಡೋಣ, ನೆಕ್ಸ್ಟ್ ಟೈಮ್ ಆಯಿತು ಅಂದರೆ ನಾವು ಬರೋಣ. ಸೊ ನೀವು EMI ಅವೈಲಬಿಲಿಟಿ ಐತಿ. ಸೊ ಬಂದು ಪರ್ಚೇಸ್ ಮಾಡ್ಬೋದು. ಸ್ಟೂಡೆಂಟ್ಸ್ ಆಗಿರ್ಬೋದು, ಸ್ಪೋರ್ಟ್ ಪರ್ಸನ್ಸ್ ಆ್ಯಂಡ್ ಎವ್ರಿಡೇ ಜಿಮ್ ಮಾಡುವಂಥ ಪರ್ಸನ್ಸ್ ಆಗಿರ್ಬೋದು. ನೆಕ್ಸ್ಟ್ ಜಿಮ್ ಟ್ರೈನರ್ಸ್ ಏನು ಜಿಮ್ ಸೆಂಟರ್ಸನ್ನು ಇಟ್ಟಿರ್ತಾರೋ ಅವರಾಗಿರ್ಬೋದು. ಎಲ್ಲರೂ ಬಂದು ವಿಸಿಟ್ ಮಾಡಿರಿ. ಸೊ ನಮ್ಗೆ ಫೀಲ್ ಗುಡ್ ಅನಿಸ್ತಾ ಇಲ್ಲಿ ಬಂದು ಇನ್ಫಾರ್ಮೇಷನ್ ಅಂತ ಚಲೋ ಸಿಕ್ಕೈತಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಬಾಯ್.